ನಿಮಗೆ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ಸು, ಮೆಡಿಕಲ್ ಕಾಲೇಜಸ್ಸು, ಮ್ಯಾನೇಜ್ಮೆಂಟು, ಜರ್ನಲಿಸಮ್, ಸೈಕಾಲಜಿ, ಎಕನಾಮಿಕ್ಸು ಈ ಥರ ವೆರೈಟೀಸ್ ಆಫ್ ಸಬ್ಜೆಕ್ಟ್ಸ್ ಕವರ್ ಆಗುವಂಥ ಎಲ್ಲ ಇನ್ಸ್ಟಿಟ್ಯೂಷನ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಅವರ ಏನೆಲ್ಲ ಕ್ವಶನ್ಸ್ ಇದೆ ಆ ಎಲ್ಲ ಕ್ವಶನ್ಸ್ಗೆ ದೇ ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್. ಎಂಟ್ರಿ ಫ್ರೀ, ಆಲ್ ಆರ್ ವೆಲ್ಕಮ್. ಅವ್ರ ಮಾಸ್ ಕಾರ್ಡ್ ತಗೊಂಡ್ಬಂದು ಇಲ್ಲಿ ಡ್ರಾಪ್ ಬಾಕ್ಸ್ ಇರುತ್ತೆ, ಆ ಡ್ರಾಪ್ ಮಾಡಿದ್ರೆ ಆನ್ ಸ್ಪಾಟ್ ಗಿಫ್ಟ್ ಸಿಗುತ್ತೆ ಅವ್ರಿಗೆ. ನಾವೇನ್ ಮಾಡ್ತೀವಿ, ವಿ ಹ್ಯಾವ್ ಲಕ್ಕಿ ಡಿಪ್ ಎವ್ರಿ 1 hour. ಆ 1 hour ಅಲ್ಲಿ ಗೆದ್ದಂತ ಮಕ್ಕಳಿಗೆ ದೇ ಗೆಟ್ ಅನ್ ಆಪರ್ಚುನಿಟಿ ಟು ವಿನ್ ಬೈಸಿಕಲ್ಸ್. ಓಕೆ, ಅಂದ್ರೆ ನಾವು ಹೋಗಿ ಪಿಕ್ ಮಾಡಿ ಯಾವ್ದು ಬರುತ್ತೋ ಅದ್ರ ಬಗ್ಗೆ ಮಾತಾಡಬೇಕು. ಸರ್, ಯಾರ್ಯಾರು ಬರ್ತಾರೆ ಸೆಮಿನಾರಿಗೆ ಮೇನ್ ಅಂತೇಳಿ? ಈಗ ಸಿಇಟಿ ಇಂದ ಸಿಇಟಿ ಅಫಿಷಿಯಲ್ಸ್ ಬರ್ತಾರೆ, ಕಾಮೆಡ್ ಕೆ ಇಂದ ಬರ್ತಾರೆ, ನೀಟ್ ಇಂದ ಬರ್ತಾರೆ. ಇಲ್ಲಿ ಬಂದು ಬರೀ ಕಾಲೇಜ್ ಹತ್ರ ಮಾತಾಡೋದಲ್ಲೇ ಒಂದಿಷ್ಟು ನಾಲೆಡ್ಜ್ ಕೂಡ ತಗೊಂಡು ಡೆಫಿನೆಟ್ಲಿ ಮಾತಾಡಕ್ಕೆ ಒಂದಿನಕ್ಕೆ ಒಂದು ಕಾಲೇಜ್ ಹೋಗ್ಬೋದು. ಬಟ್ ಇಲ್ಲಿ ಬಂದ್ರೆ ಸುಮಾರು ಒಂದು 100 ಕಾಲೇಜ್ ಹತ್ರ ಸಿಗತ್ತೆ. ಇಲ್ಲಿ ಬಂದ್ರೆ 100ಕ್ಕಿಂತ ಹೆಚ್ಚು, ನಾನು 105 ಅಂತ ಹೇಳ್ತಿದ್ದೀನಿ. ಕೊನೆ ಮೂಮೆಂಟ್ ಅಲ್ಲಿ ಇನ್ನೂ ಆಡ್ ಅಪ್ ಆಗುತ್ತೆ. ನಾನು ಇಂಜಿನಿಯರಿಂಗ್ ಹೋಗ್ಬೇಕು ಅಥವಾ ರೆಗ್ಯುಲರ್ ಗ್ರಾಜುಯೇಷನ್ಗೆ ಹೋಗ್ಬೇಕಾ ಅಥವಾ ಬೇರೆ ಬೇರೆ ಕೋರ್ಸ್ ಆಪ್ಷನ್ಸ್ ಯೂಸ್ ಮಾಡ್ಕೋಬೇಕಾ ಅಥವಾ ನಾನು ನೀಟ್ ಎಕ್ಸಾಮ್ ಬರೆದು ಮೆಡಿಕಲ್ಗೆ ಹೋಗ್ಬೇಕಾ ಅಥವಾ ಬೇರೆ ಇನ್ನೇನು ಮಾಡಬೇಕು ಅನ್ನೋ ಪ್ರಶ್ನೆ ಇರುತ್ತಲ್ಲ, ಅವರೆಲ್ಲ ಬರ್ತಾರೆ, ಅವರೆಲ್ಲರಿಗೂ ಆನ್ಸರ್ ಸಿಗುತ್ತೆ. 6 ವರ್ಷದಿಂದ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. ಈಗ ಏನಾಗ್ಬಿಟ್ಟಿದೆ, ಇದು ಯಶಸ್ವಿಯಾದಂಥ ಬ್ರ್ಯಾಂಡ್ ಆಗಿದೆ. ಹಲೋ, ಹಾಯ್, ನಮಸ್ಕಾರ. ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ನಾನು ನಿಮ್ಮ ನವೀನ್ ಮಾತಾಡ್ತಿರೋದು. ನಾನಂತೂ PUC ಮುಗಿಸ್ರ ಮೇಲೆ ನೆಕ್ಸ್ಟ್ ಏನು ಮಾಡೋದು, ಡಿಗ್ರಿ ಮುಗಿಸ್ ಮೇಲೆ ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಹೇಳ್ಕೊಂಡು ಸ್ವಲ್ಪ ಕನ್ಫ್ಯೂಷನ್ ಇದ್ದೆ. ಇದು ಯಾಕಪ್ಪ ಹೇಳ್ತೀನಿ ಅಂದರೆ, ಇದೇ ಥರ ಚಿಂತೆ ತುಂಬ ಜನ ಸ್ಟೂಡೆಂಟ್ಸಿಗೆ ಇರುತ್ತೆ. ನಾ ಯಾವ್ದು ಕೋರ್ಸ್ ಮಾಡೋದು ಏನು ಅದ್ರ ಬಗ್ಗೆ ಚಿಂತೆ ಇರುತ್ತೆ. ಪೇರೆಂಟ್ಸ್ ವಿಷಯಕ್ಕೆ ಹೋದರೆ ಯಾವ ಕಾಲೇಜ್ ಸೇರಿಸೋದು, ಯಾವ್ದು ಬೆಸ್ಟು, ಫೀಸ್ ಎಷ್ಟು, ಅದ್ರ ಬಗ್ಗೆ ಎಲ್ಲ ಕನ್ಫ್ಯೂಷನ್ ಇರುತ್ತೆ. ಸೊ ಅದಕ್ಕಂತಾನೆ ಒಂದು ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಏನಪ್ಪ ಇದು ವಿಡಿಯೋ ಅಂದರೆ, ಪಬ್ಲಿಕ್ ಟಿವಿ ಅವರು ವಿದ್ಯಾಪೀಠ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡ್ತಾರೆ, ಒಂದು 6 years ಮಾಡ್ತಾರೆ. ಇಲ್ಲಿ ಏನಪ್ಪ ಅಂದರೆ, ಒಂದೇ ರೂಫ್ ಅಡಿಲಿ 100ಕ್ಕೂ ಅಧಿಕ ಕಾಲೇಜ್ಗಳು ಬರ್ತಿದ್ದಾವೆ. ಇಲ್ಲಿ ಏನು ಯೂಸ್ ಅಪ್ಪ ಅಂದರೆ, ನೀವು ಒಂದೊಂದೇ ಕಾಲೇಜಿಗೆ ಹೋಗಿ ಗಂಟೆಗಟ್ಟಲೆ ಅಲ್ಲಿ ಹೋಗಿ ಒಂದಿನ ಒಂದು ಕಾಲೇಜಿಗೆಲ್ಲ ಏನು ಮಾಡೋದಿರಲ್ಲ. ಇಲ್ಲಿ ಬಂದರೆ 100 ಕಾಲೇಜಿನಿಂದ ಮಾತಾಡ್ಕೊಂಡು ನಿಮ್ದು ಯಾವ ಕೋರ್ಸ್ ಮಾಡಬೇಕು, ಏನೇನು ಮಾಡಬೇಕು ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೋದು. ಬಟ್ ಇಲ್ಲಿ ಬಂದರೆ ಬರೀ ಎಜುಕೇಷನ್ ಯಾವ ಕಾಲೇಜು ಏನು ಅಂತ ಮಾತ್ರ ಅಲ್ಲದೆ ನಿಮ್ಗೊಂದು ಆಕ್ಟಿವಿಟೀಸ್ ಕೂಡ ಇದಾವೆ, ಹಾಗೆ ಬೇರೆ ಬೇರೆ ಥರದ್ದು ಒಂದು ಪ್ರೊಸೀಜರ್ಗಳೆಲ್ಲ ಇದಾವೆ. ಸೊ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ, ಬನ್ನಿ ಹೋಗೋಣ. ಪಬ್ಲಿಕ್ ಟಿವಿ CRO ಇದ್ದಾರೆ ಹರೀಶ್ ಅವರು ಅಂತೇಳಿ, ಅವ್ರ ಹತ್ರ ಮಾತಾಡೋಣ. ಅಷ್ಟಕ್ಕೂ ಇದು ಎಲ್ಲಿ ನಡೀತಿದೆಪ್ಪ ಅಂದರೆ, ಪ್ಯಾಲೇಸ್ ಗ್ರೌಂಡ್ 4th ಗೇಟ್ ಗಾಯತ್ರಿ ವಿಹಾರ್ ಅಲ್ಲಿ ನಡೀತಾ ಇದೆ. ಬಂದು ಕೂಡ ನೋಡ್ಬೋದು. ಈ ತರ ಬ್ಯಾನರ್ ಕೂಡ ಹಾಕ್ಯಾರೆ, ನಿಮಗೆ ಈಸಿ ಟು ಐಡೆಂಟಿಫೈ ಅಂತ ಅನ್ಕೊಂತೀನಿ. ಬನ್ನಿ ಒಳಗೆ ಹೋಗೋಣ, ಏನೇನು ಆಕ್ಟಿವಿಟೀಸ್ ಬರುತ್ತೆ, ಯಾವ್ಯಾವ ಕಾಲೇಜ್ ಬರುತ್ತೆ, ಎಷ್ಟು ಬರುತ್ತೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಬರೋಣ. ಬನ್ನಿ ಹೋಗೋಣ. ಪಬ್ಲಿಕ್ ಟಿವಿ ಅವರು ಒಂದು ಸ್ಟೂಡೆಂಟ್ಸ್ಗೆ ಯೂಸ್ ಆಗೋಂಥ ಒಂದು ಪ್ರೋಗ್ರಾಮ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಅದ್ರ ಬಗ್ಗೆ ಮಾತಾಡೋಕ್ಕಂತೇಳಿ ಪಬ್ಲಿಕ್ ಟಿವಿ CEO CK ಹರೀಶ್ ಕುಮಾರ್ ಅವ್ರನ್ನ ಮಟ್ಟಿಗಿದ್ದಾರೆ. ಮಾತಾಡೋಣ. ಸರ್, ಇದು ನೀವು ಆರ್ಗನೈಸ್ ಮಾಡ್ತಿರೋ ಫಂಕ್ಷನ್ ಏನಿದು ಬೇಸಿಕಲಿ? ಪಬ್ಲಿಕ್ ಟಿವಿ ಬಂದು ವಿದ್ಯಾಪೀಠ ಅಂತ ಹೇಳಿ ನಾವೊಂದು ಎಜುಕೇಷನ್ ಇವೆಂಟ್ ಮಾಡ್ತಿದ್ವಿ. ಓಕೆ, ಪ್ರತಿ ವರ್ಷ ಮಾಡ್ತಿದ್ದೀವಿ. ಈ ವರ್ಷ ಬಂದು ಇದು 6ನೇ ಎಡಿಷನ್. 6ನೇ ಆವೃತ್ತಿಯಲ್ಲಿ ಇಲ್ಲಿ ಬಂದು ರಫ್ಲಿ ಅರೌಂಡ್ 105 ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ನಿಮಗೆ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ಸು, ಮೆಡಿಕಲ್ ಕಾಲೇಜಸ್ಸು, ಮ್ಯಾನೇಜ್ಮೆಂಟು, ಜರ್ನಲಿಸಮ್, ಸೈಕಾಲಜಿ, ಎಕನಾಮಿಕ್ಸು ಈ ಥರ ವೆರೈಟೀಸ್ ಆಫ್ ಸಬ್ಜೆಕ್ಟ್ಸ್ ಕವರ್ ಆಗುವಂಥ ಎಲ್ಲ ಇನ್ಸ್ಟಿಟ್ಯೂಷನ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಇಲ್ಲಿ ಪ್ರೈವೇಟ್ ಯೂನಿವರ್ಸಿಟಿ ಇರ್ಬೋದು, VTU ಇರ್ಬೋದು, ಅದಲ್ಲದೆ ನಮ್ಮ ಬೇರೆ ಬೇರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿರೋದ್ರಿಂದ ಮಕ್ಕಳಿಗೆ ಏನಾಗುತ್ತೆ, ಇಟ್ಸ್ ಅನ್ ಆಪರ್ಚುನಿಟಿ. ಈಗಿನವ್ರಿಗೂ ಏನಾಗಿದೆ, ಯಾವುದೇ ಒಂದು ಮಗು ಒಂದು ಇನ್ಸ್ಟಿಟ್ಯೂಷನ್ ಇಂದ ಇನ್ನೊಂದು ಇನ್ಸ್ಟಿಟ್ಯೂಷನ್ಗೆ ಹೋಗಕ್ಕೆ ಇಟ್ ಟೇಕ್ಸ್ ಆಲ್ಮೋಸ್ಟ್ ಅ ಡೇ. ತಂದೆ ತಾಯಿಗಳಿಗಾಗ್ಲಿ ಅಥವಾ ಮಕ್ಕಳಿಗಾಗ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಓಡಾಡ್ಕೊಂಡು 10-15 ದಿನ ಟೈಮ್ ವೇಸ್ಟ್ ಮಾಡೋ ಬದಲು ಇಲ್ಲಿ 3ನೇ ತಾರೀಕು ಮತ್ತು 4ನೇ ತಾರೀಕು ನಮ್ಮ ಇವೆಂಟ್ ಬಂದ್ರೆ ಪ್ಯಾಲೇಸ್ ಗ್ರೌಂಡ್ ಗೇಟ್ ನಂಬರ್ 4 ಗಾಯತ್ರಿ ವಿಹಾರ್ ಈ ವೆನ್ಯೂಗೆ ಬಂತು ಅಂದ್ರೆ, ಮೊದಲನೇದು ವಿ ಹ್ಯಾವ್ ಆಂಪಲ್ ಅಮೌಂಟ್ ಆಫ್ ಪಾರ್ಕಿಂಗ್ ಸ್ಪೇಸ್. ಎರಡನೇದು ಬಂದು ಇಟ್ ಇಸ್ AC ಫಿಟೆಡ್ ಹಾಲ್. ಇಲ್ಲಿ ಏನಾಗುತ್ತೆ, ಮಕ್ಕಳಿಗೆ 105 ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಅವರ ಏನೆಲ್ಲ ಕ್ವಶನ್ಸ್ ಇದೆ ಆ ಎಲ್ಲ ಕ್ವಶನ್ಸ್ಗೆ ದೇ ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್. 100% ಸಿಗುತ್ತಾ? ಮೈಟ್ ಬಿ 110% ಸಿಗುತ್ತೆ. ಯಾಕೆಂದ್ರೆ ಇಲ್ಲಿ ಬರ್ತಿರೋರು ಇನ್ಸ್ಟಿಟ್ಯೂಷನ್ ಓನರ್ಸ್ ಬರ್ತಿದ್ದಾರೆ, ಚಾನ್ಸಲರ್ಸ್ ಬರ್ತಿದ್ದಾರೆ, ಪ್ರಿನ್ಸಿಪಲ್ಸ್ ಬರ್ತಿದ್ದಾರೆ. ಇದಕ್ಕಿಂತ ಒಳ್ಳೆ ಆಪರ್ಚುನಿಟಿ ಈವನ್ ಕೆಲವೊಮ್ಮೆ ನಾವು ಅಲ್ಲೇ ಹೋದ್ರೂ ಆ ಅವಕಾಶ ಸಿಗಲ್ಲ. ಇದು ಅಲ್ಲದೆ ನಾವೇನ್ ಮಾಡ್ತಿದೀವಿ, ಅಟ್ ದ ಎಂಟ್ರೆನ್ಸ್ ಮಕ್ಕಳು ಅಲ್ಲಿ ಬಂದಾಗ್ಲಿಂದ ಹಿಡಿದು ಇಲ್ಲಿ ಎಂಟ್ರೆನ್ಸ್ ಬರೋವರೆಗೂ ವಿ ಹ್ಯಾವ್ ಲಾಟ್ ಆಫ್ ಆಕ್ಟಿವಿಟೀಸ್. ಒಂದು ಬಂದು ಸ್ಲೋ ಸೈಕಲ್ ರೇಸ್ ಅಂತ, ಅಂದ್ರೆ ಒಳಗಡೆ ಬಂದಾಗ ಸೈಕಲ್ ಒಳಗಡೆ ಬರಕ್ಕಿಂತ ಮುಂಚಿತವಾಗಿ ಅಲ್ಲಿಂದಾನೇ ನಡ್ಕೊಂಡು ಬರ್ಬೇಕಾದಾಗ they can participate in that. They get a spot gift. ಓಕೆ, ಒಂದು ಆಕ್ಟಿವಿಟಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಒಳಗಡೆ ಬರ್ತಾರೆ. ಒಳಗಡೆ ಬಂದು ಇಲ್ಲಿ ರಿಜಿಸ್ಟ್ರೇಷನ್ ಕೌಂಟರ್ ಇರುತ್ತೆ. ಈ ರಿಜಿಸ್ಟ್ರೇಷನ್ ಕೌಂಟರ್ ಅಲ್ಲಿ ಈ ಸಲ ಒಂದು ವಿಭಿನ್ನವಾದ ಕಾರ್ಯಕ್ರಮ ಮಾಡ್ತಿದೀವಿ. ಈ ವಿಭಿನ್ನವಾದ ಕಾರ್ಯಕ್ರಮ ಏನು ಅಂದ್ರೆ, ಯಾವ್ಯಾವ ಮಕ್ಕಳು 60 to 80% ಮಾರ್ಕ್ಸ್ ತಗೊಂಡಿದ್ದಾರೆ ಒಂದು ಕ್ಯಾಟಗರಿ, 80 to 95% ಇನ್ನೊಂದು ಕ್ಯಾಟಗರಿ, 95+ ಡಿಸ್ಟಿಂಕ್ಷನ್ ಕ್ಯಾಟಗರಿ ತಗೊಂಡಂತ ಎಲ್ಲ ಮಕ್ಕಳು ಅವ್ರ ಮಾರ್ಕ್ಸ್ ಕಾರ್ಡ್ ತಗೊಂಡ್ಬಂದು ಇಲ್ಲಿ ಡ್ರಾಪ್ ಬಾಕ್ಸ್ ಇರುತ್ತೆ, ಆ ಡ್ರಾಪ್ ಮಾಡಿದ್ರೆ ಆನ್ ಸ್ಪಾಟ್ ಗಿಫ್ಟ್ ಸಿಗುತ್ತೆ ಅವ್ರಿಗೆ. ಆನ್ ಸ್ಪಾಟ್ ಅಂದ್ರೆ 3 ಕ್ಯಾಟಗರಿಗೆ ಬೇರೆ ಬೇರೆ ಗಿಫ್ಟ್ ಗಳಿದಾವೆ. Might be they are going to get water bottles, they are going to get power banks, they are going to get pen drives, multiple usage products. ತಂದು ಹಾಕೋರು ಎಲ್ಲರಿಗೂ ಗಿಫ್ಟ್ ಸಿಗುತ್ತೆ, ಎಲ್ಲರಿಗೂ ಗಿಫ್ಟ್ ಕೊಡ್ತೀವಿ. ಅದಲ್ದಿರ ಆ ಮಕ್ಕಳಿಗೆ ನಾವೇನ್ ಮಾಡ್ತೀವಿ, ವಿ ಹ್ಯಾವ್ ಲಕ್ಕಿ ಡಿಪ್ ಎವ್ರಿ 1 hour. ಆ 1 hour ಅಲ್ಲಿ ಗೆದ್ದಂತ ಮಕ್ಕಳಿಗೆ ದೇ ಗೆಟ್ ಅನ್ ಆಪರ್ಚುನಿಟಿ ಟು ವಿನ್ ಬೈಸಿಕಲ್ಸ್, ದೇ ಗೆಟ್ ಅನ್ ಆಪರ್ಚುನಿಟಿ ಟು ವಿನ್ ಸ್ಮಾರ್ಟ್ ವಾಚಸ್ ಅಂಡ್ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ಸ್ ಇವೆಲ್ಲ ಸಿಗುತ್ತೆ. ಸೇ ವಿ ಹ್ಯಾವ್ ಎನ್ಶೂರ್ಡ್ ದಟ್ ದೇ ಗೆಟ್ ಲಾಟ್ ಆಫ್ ಥಿಂಗ್ಸ್. ಇದು ಅಲ್ದಿರ ಒನ್ಸ್ ದೇ ಗೆಟ್ ಇನ್, ಮಕ್ಕಳಿಗೆ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿದೀವಿ ಸಲ. ಅವ್ರು ಏನ್ ಫೀಡ್ಬ್ಯಾಕ್ ಕೊಡ್ತಾರೆ, ಯೂಶುವಲ್ ಆಗಿ
ಏನಾಗುತ್ತೆ ಫೀಡ್ಬ್ಯಾಕ್ ಕೇಳಲ್ಲ ಯಾರು. ನಾವೇನ್ ಮಾಡ್ತಿದ್ವಿ, ವಿ ಆರ್ ಆಸ್ಕಿಂಗ್ ದ ಫೀಡ್ಬ್ಯಾಕ್. ಆ ಫೀಡ್ಬ್ಯಾಕ್ ನ ಫಿಲ್ ಮಾಡಿ ಆನ್ಸರ್ ಮಾಡಿದ್ರೆ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಅವ್ರು ತುಂಬಾ ಪ್ರೊಫೆಷನಲ್ ಮಾಡಿದ್ದಾರೆ, ಅವ್ರ ಲೋಗೋ ತುಂಬಾ ಚೆನ್ನಾಗಿತ್ತು, ನಾವು ಅವ್ರ ಹತ್ರ ಇನ್ಫಾರ್ಮೇಶನ್ ಚೆನ್ನಾಗಿ ತಗೊಂಡ್ವಿ, ಯಾವುದೋ ಒಂದು ಮೈನಸ್ ಪಾಯಿಂಟ್ ಅಂತ ಬಂದ್ರು ಈವನ್ ಟು ರೈಟ್ ದ ಗುಡ್ ಅಂಡ್ ಬ್ಯಾಡ್ ಆಫ್ ಇಟ್ ದೇ ಗೆಟ್ ಅ ಪ್ರೈಸ್. ಅದಕ್ಕೂ ಗಿಫ್ಟ್ ಇರುತ್ತೆ. ಬರ್ತಾನೋ ಗಿಫ್ಟ್ ಹೋಗ್ತಾನೋ ಗಿಫ್ಟ್. ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದಾಗ ಒಂದೊಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ದೇ ಹ್ಯಾವ್ ಅಕಾಡೆಮಿಕಲಿ ದೇ ಆರ್ ವೆರಿ ವೆರಿ ಸ್ಟ್ರಾಂಗ್, ಪ್ಲೇಸ್ಮೆಂಟ್ ವೈಸ್ ದೇ ಆರ್ ವೆರಿ ಸ್ಟ್ರಾಂಗ್ ಅಂಡ್ ಅಟ್ ದ ಸೇಮ್ ಟೈಮ್ ಇನ್ಫ್ರಾಸ್ಟ್ರಕ್ಚರ್ ವೈಸ್ ದೇ ವಿಲ್ ಬಿ ಸುಪ್ರೀಮ್ಲಿ ಸೂಪರ್. ಅದೆಲ್ಲಾನು ನಿಮಗೆ ಆ ಇನ್ಫಾರ್ಮೇಶನ್ ಕೊಡಕ್ಕೆ ಈ 105 ಸ್ಟಾಲ್ಸ್ ಒಳಗಡೆ ಯಾರು ಇದಾರಲ್ಲ, ನಾನು ಬನ್ನಿ ತೋರಿಸ್ತೀನಿ. ಈಗ ರೆಡಿ ಆಗ್ತಿದೆ ಬನ್ನಿ ನೋಡ್ಕೊಂಬೋಣ ಹೆಂಗ್ ನಡೀತಿದೆ ಪ್ರಿಪರೇಷನ್ ಅಂತೇಳಿ. ಅಲ್ಲಿ ಹೋದಾಗ ನಿಮಗೆ ಆ ಇನ್ಫಾರ್ಮೇಶನ್ಸ್ ಎಲ್ಲ ಸಿಗುತ್ತೆ. ಪ್ಲಸ್ ನಾಳೆ ಬೆಳಗ್ಗೆಯಿಂದ ಎಲ್ಲರೂ ಸ್ಟಾಲ್ಸ್ ಹಾಕೋತಿರ್ತಾರೆ. ಏನಾಗುತ್ತೆ ಇಲ್ಲಿ ಈಗ CET ಎಕ್ಸಾಮ್ಸ್ ಆಗಿದೆ, ಕಾಮೆಡ್ಗೆ ಎಕ್ಸಾಮ್ಸ್ ಆಗಿದೆ, ಎಲ್ಲ ಮಕ್ಕಳು ದೇ ಆರ್ ವೇಟಿಂಗ್ ಫಾರ್ ದ ರಿಸಲ್ಟ್. ಇವಾಗ ರಿಸಲ್ಟ್ ಕಾಯ್ತಾ ಇದ್ದಾರೆ. ರಿಸಲ್ಟ್ ಬಂದು ಈಗ ಏನಾಗುತ್ತೆ, ರಿಸಲ್ಟ್ ಕಾಯ್ಬೇಕಾದಾಗ ಅವ್ರಿಗೆ ದೇ ವಿಲ್ ಬಿ ಇನ್ ಅ ಮೂಡ್, ನಾನು ಹೇಗೆ ಸೀಟ್ ಮೆಟ್ರಿಕ್ಸ್ ತಗೋಬೇಕು, ವಾಟ್ ಈಸ್ ದಟ್ ಐ ಹ್ಯಾವ್ ಟು ಡೂ, ಹೌ ಐ ಹ್ಯಾವ್ ಟು ಸೆಲೆಕ್ಟ್ ದ ಸೀಟ್ಸ್ ಅಂತ ಇರುತ್ತೆ. ಅದಕ್ಕೆಲ್ಲದಕ್ಕೂ ದೇ ಹ್ಯಾವ್ ಅನ್ ಆಪರ್ಚುನಿಟಿ. ಯಾಕಂದ್ರೆ CET ಆಫೀಸರ್ಸ್ ಬಂದು ದೇ ಆರ್ ಗೋಯಿಂಗ್ ಟು ಡಿಸ್ಕಸ್. ಬಟ್ ಈ ಸಲ ನಾವೇನ್ ಮಾಡಿದ್ವಿ, ವಿ ಹ್ಯಾವ್ ಮೇಡ್ ಅ ಪಾಯಿಂಟ್ ದಟ್ ಯಾವುದೋ ನಮ್ಮ ಮಕ್ಕಳು ಒಂದು ಸೆಮಿನಾರ್ ಅಟೆಂಡ್ ಮಾಡಿಲ್ಲ ಅಂದ್ರೂ ದೇ ಗೆಟ್ AV ವಿಚ್ ಇಸ್ ಬಿನ್ ಪ್ಲೇಡ್ ರೆಗ್ಯುಲರ್ಲಿ. ಮತ್ತೆ ಅಲ್ಲಿನೂ ಮಕ್ಕಳು ನಾವೇನ್ ಮಾಡ್ತಿದೀವಿ, ವಿ ಹ್ಯಾವ್ ಲಾಟ್ ಆಫ್ ಡಿಬೇಟ್ಸ್ ಇನ್ ದ ಸೆನ್ಸ್ ಪಿಕ್ ಅಂಡ್ ಸ್ಪೀಕ್ ಅಂತ ಇರುತ್ತೆ. ಸಬ್ಜೆಕ್ಟ್ ಬಂದ್ಬಿಟ್ಟು ಇಟ್ ಮೈಟ್ ಬಿ ಆನ್ ಪೊಲಿಟಿಕಲ್ ಸೈನ್ಸ್, ಇಟ್ ಮೈಟ್ ಬಿ ಆನ್ ಸಿನಿಮಾ, ಇಟ್ ಮೈಟ್ ಬಿ ಆನ್ ವೇರಿಯಸ್ ಅದರ್ ಅಕಾಡೆಮಿಕ್ ಆಕ್ಟಿವಿಟೀಸ್. ಮತ್ತೆ ಅವರ ಸೆಲ್ಫ್ ಇಂಟ್ರೆಸ್ಟ್ ಒಂದಷ್ಟು ಸಬ್ಜೆಕ್ಟ್ಸ್ ಇರುತ್ತೆ. ಈ ಎಲ್ಲಾ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ್ರು ದೇ ಆರ್ ಗೋಯಿಂಗ್ ಟು ಗಿಫ್ಟ್ಸ್. ಓಕೆ, ಅಂದ್ರೆ ನಾವು ಹೋಗಿ ಪಿಕ್ ಮಾಡಿ ಯಾವ್ದು ಬರುತ್ತೋ ಅದ್ರ ಬಗ್ಗೆ ಮಾತಾಡಬೇಕು. ಅಂಡ್ ವಿ ಹ್ಯಾವ್ ಲಾಟ್ ಆಫ್ ಡಿಬೇಟ್ ಶೋಸ್. ಈ 2 ದಿನ ದೇ ಆರ್ ಗೋಯಿಂಗ್ ಟು ಗೆಟ್ ಹ್ಯೂಜ್ ಅಮೌಂಟ್ ಆಫ್ ನಾಲೆಜ್ ಟು ಅಂಡರ್ಸ್ಟ್ಯಾಂಡ್ ದರ್ ರಿಕ್ವೈರ್ಮೆಂಟ್ ಇನ್ ಟರ್ಮ್ಸ್ ಆಫ್ ಎಜುಕೇಶನ್, ಅಕಾಡೆಮಿಕ್ಸ್, ಇನ್ಫ್ರಾಸ್ಟ್ರಕ್ಚರ್, ಪ್ಲೇಸ್ಮೆಂಟ್ಸ್ ಇವೆಲ್ಲ ಆಗುತ್ತೆ. ಅಂಡ್ ಓವರ್ ಅಂಡ್ ಅಬೌಟ್ ದಟ್ ದೇ ಆರ್ ಆಲ್ಸೋ ಪಾರ್ಟಿಸಿಪೇಟಿಂಗ್, they are also involving in every activity, and also they are getting additional information on seminars. Eminent speakers will be coming and talking on this. ಸರ್, ಯಾರ್ಯಾರು ಬರ್ತಾರೆ ಸೆಮಿನಾರಿಗೆ ಮೇನ್ ಅಂತೇಳಿ? ಈಗ CET ಅಫಿಷಿಯಲ್ಸ್ ಬರ್ತಾರೆ, ಕಾಮೆಡ್ಕೆ ಇಂದ ಬರ್ತಾರೆ, NEET ಇಂದ ಬರ್ತಾರೆ. ಅದಲ್ದಿರ ನಾವು ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ರಫೀವುಲ್ಲಾ ಬೇಗ್ ಅವರು ಬಂದು ಹಿ ವಿಲ್ ಬಿ ಟಾಕಿಂಗ್ ಅಬೌಟ್ ಪರ್ಸನಲ್ ಡೆವಲಪ್ಮೆಂಟ್. ನಿಮ್ಮ ಹ್ಯಾಂಡ್ ರೈಟಿಂಗ್ ಹೇಗೆ ಎನ್ಹಾನ್ಸ್ ಆಗಬೇಕು, ಏನು ಮಾಡಿದ್ರೆ ಯು ಕ್ಯಾನ್ ಗೆಟ್ ಇನ್ ಟು ಬೆಟರ್ ಥಿಂಗ್ಸ್ ಅಂತ ಹೇಳಿ ಅವ್ರು ಬಂದು ಮಾತಾಡ್ತಾರೆ. ಸೊ ದಟ್ ವಿ ಹ್ಯಾವ್ ವೆರೈಟೀಸ್ ಆಫ್ ಲಿಸ್ಟ್ ಆಫ್ ಸ್ಪೀಕರ್ಸ್ ವಿಚ್ ವಿ ಆರ್ ಆಲ್ಸೋ ಅನೌನ್ಸಿಂಗ್ ಅಕ್ರಾಸ್. ಇಲ್ಲಿ ಬಂದು ಬರೀ ಕಾಲೇಜ್ ಹತ್ರ ಮಾತಾಡೋದಲ್ಲದೆ ಒಂದಿಷ್ಟು ನಾಲೆಜ್ ಕೂಡ ತಗೊಂಡು ಹೋಗ್ಬೋದು. ಡೆಫಿನೆಟ್ಲಿ, ಅಂದ್ರೆ ಇದು ಅದೆಲ್ಲ ತಗೊಂಡು ಹೋಗ್ಬೋದು ಅಲ್ಲಿ ಕುತ್ಕೊಂಡ್ರೆ. ಸರ್, ಇವಾಗ ಇಲ್ಲಿ ಬರ್ಬೇಕಂದ್ರೆ ಬೇಸಿಕ್ ಏನಾದ್ರು ಒಂದು ಇದಿರ್ಬೇಕಾ ಹೇಗೆ? ಇಲ್ಲಿ ಏನಂದ್ರೆ ಎಂಟ್ರಿ ಫ್ರೀ, ಆಲ್ ಆರ್ ವೆಲ್ಕಮ್. ಅದಲ್ದಿರ ನಾವೇನ್ ಮಾಡ್ಬಿಟ್ಟಿದ್ದೀವಿ, ತಂದೆ ತಾಯಿಗಳು ಬರಬೇಕಾದಾಗ ಈವನ್ ತಂದೆ ತಾಯಿಗಳಿಗೆ ದೇ ಶುಡ್ ಫೀಲ್ ಔಟ್ ಆಫ್ ದ ಬಾಕ್ಸ್ ಅಂದ್ಬಿಟ್ಟು ಅದಕ್ಕೆ ಏನ್ ಮಾಡಿದೀವಿ, ತಂದೆ ತಾಯಿಗಳು ಬಂದಾಗ ಅವ್ರಿಗೂ ಒಂದು ಆಕ್ಟಿವಿಟಿ ಇಟ್ಟಿದ್ದೀವಿ. ಅಪ್ಪ ಮಗಳು ಇರ್ಬೋದು, ಅಮ್ಮ ಮಗ ಇರ್ಬೋದು, ವೆರೈಟೀಸ್ ಆಫ್ ಪೇರೆಂಟ್ ಚೈಲ್ಡ್ ರಿಲೇಷನ್ಸ್, ಅದ್ರ ಮೇಲೆ ಒಂದು ಆಕ್ಟಿವಿಟೀಸ್ ಇರುತ್ತೆ. ಅದಲ್ದಿರ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಇವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿರೋ ಇವ್ರ ಲೋಗೋಗಳಿರುತ್ತೆ, ಅವರ ಟ್ಯಾಗ್ ಲೈನ್ಸ್ ಏನು, ಇವೆಲ್ಲ ಹೇಳೋದಕ್ಕೂ ವಿ ಹ್ಯಾವ್ ಲಾಟ್ ಆಫ್ ಪ್ರೋಗ್ರಾಮ್ಸ್. ಓಕೆ, ಇಲ್ಲಿ ಬಂದ್ರೆ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ಅವ್ರ ಪೇರೆಂಟ್ಸ್ ಕೂಡ ಒಂದು ಎಂಜಾಯ್ಮೆಂಟ್ ಇರುತ್ತೆ. ವಿ ಹ್ಯಾವ್ ಎನ್ಶೂರ್ಡ್ ದಟ್ 360 ಡಿಗ್ರಿ ಆಂಗಲ್ ಅಲ್ಲಿ ಎವ್ರಿಬಡಿ should get the best ಅನ್ನೋದನ್ನ we have worked it out. ಸರ್, ಇದು ಫುಲ್ ಪ್ರಿಪರೇಷನ್ ನಡೆದಿದೆ ಹೇಗೆ? ಇದೆಲ್ಲ ಸ್ಟಾಲ್ ಇದೆ ಹೇಗೆ? ಇದೆಲ್ಲ ಏನಾಗುತ್ತೆ, ಮುಂದೆ ಇರೋದೆಲ್ಲ ಪ್ಲಾಟಿನಮ್, ಇಲ್ಲಿ ಬಂದು ಗೋಲ್ಡ್ ಸ್ಟಾಲ್ಸ್, ಗೋಲ್ಡ್ ಸ್ಪಾನ್ಸರ್ಸ್ ಇರ್ತಾರೆ. ಅದಾದ್ಮೇಲೆ ವಿ ಹ್ಯಾವ್ ಸಿಲ್ವರ್ ಸ್ಪಾನ್ಸರ್ಸ್. ಅದಲ್ಲದೆ ವಿ ಆಲ್ಸೋ ಹ್ಯಾವ್ ಕ್ರಿಯೇಟಿವ್ ಸ್ಟಾಲ್ಸ್, ಬ್ಯಾಂಕಿಂಗ್ ಪಾರ್ಟ್ನರ್ಸ್ ಇರ್ತಾರೆ. ಇದೆಲ್ಲ ಮುಗಿದ ಮೇಲೆ ನೆಕ್ಸ್ಟ್ ವಿ ಹ್ಯಾವ್ ದ ಸ್ಟಾಲ್ ಪಾರ್ಟ್ನರ್ಸ್. ಸರ್, ಇದೇನಿದು ಪ್ಲಾಟಿನಮ್, ಗೋಲ್ಡ್, ಇದು ಸಿಲ್ವರ್? ಏನಾಗುತ್ತೆ, ಪ್ಲಾಟಿನಮ್ ಅಂದ್ರೆ ಅವರ ಇನ್ಫ್ರಾಸ್ಟ್ರಕ್ಚರ್ನ ಸ್ಪ್ರೆಡ್ ಔಟ್ ಮಾಡಿಕೊಂಡು ಎನ್ಹಾನ್ಸ್ ಆಗಿ ಹೇಳೋದಕ್ಕೋಸ್ಕರ ವಿ ಹ್ಯಾವ್ ಬಿಗರ್ ಸ್ಪಾನ್ಸರ್ಸ್. ಇದು ಬೇಸಿಕಲಿ ಒಂದು ಸ್ಪಾನ್ಸರ್ಶಿಪ್ ವಿಚ್ ವಿ ಹ್ಯಾವ್ ಪ್ಲಾನ್ ಇಟ್ ಔಟ್. ಸರ್, ಇಲ್ಲಿ ಬರೋದ್ರಿಂದ ಆಲ್ಮೋಸ್ಟ್ ಅವರಿಗೆ ಇವಾಗ ಒಂದೊಂದು ಕಾಲೇಜಿಗೆ ಹೋಗಿ ಮಾತಾಡೋಕ್ಕೆ ಒಂದಿನಕ್ಕೆ ಒಂದು ಕಾಲೇಜ್ ಹೋಗ್ಬೋದು. ಬಟ್ ಇಲ್ಲಿ ಬಂದ್ರೆ ಸುಮಾರು ಒಂದು 100 ಕಾಲೇಜ್ ಹತ್ರ ಸಿಗುತ್ತೆ. ಇಲ್ಲಿ ಬಂದ್ರೆ 100ಕ್ಕಿಂತ ಹೆಚ್ಚು, ನಾನು 105 ಅಂತ ಹೇಳ್ತಿದ್ದೀನಿ. ಕೊನೆ ಮೂಮೆಂಟ್ ಅಲ್ಲಿ ಇನ್ನೂ ಆಡ್ ಅಪ್ ಆಗುತ್ತೆ. ನಮಗೆ ಫೆಸಿಲಿಟಿ ಕಡಿಮೆ ಇರೋದ್ರಿಂದ ವಿ ಹ್ಯಾವ್ ಎನ್ಶೂರ್ಡ್ ದಟ್ 105 ಅಂತ ಹೇಳ್ಬಿಟ್ಟು ವಿ ಹ್ಯಾವ್. ಬಟ್ ತುಂಬಾ ಜನಕ್ಕೆ ಇರುತ್ತೆ ಇದು SSLC ಮುಗಿಸ್ಕೊಂಡವರಿಗೆ ಬರಬೇಕು ಅಥವಾ PUC ಮುಗಿಸ್ಕೊಂಡು ಬರಬೇಕು, ಆ ಥರ ಇರುತ್ತೆ. ಯಾವ ಎಜುಕೇಶನ್ ಮುಗಿಸ್ಕೊಂಡು ಮೇಜರ್ಲಿ ಏನಂದ್ರೆ SSLC ಮುಗಿದಂತ ಮಕ್ಕಳು ಈಗಾಗಲೇ PUCಗೆ ಸೇರ್ಕೊಬಿಟ್ಟಿದ್ದಾರೆ. ಈಗ ನೆಕ್ಸ್ಟ್ 12th ಸ್ಟ್ಯಾಂಡರ್ಡ್ ಆದ್ಮೇಲೆ ಪ್ರತಿಯೊಬ್ಬರಿಗೂ ಏನಿರುತ್ತೆ, ನಾನು ಇಂಜಿನಿಯರಿಂಗ್ ಹೋಗ್ಬೇಕು ಅಥವಾ ರೆಗ್ಯುಲರ್ ಗ್ರಾಜುಯೇಷನ್ಗೆ ಹೋಗ್ಬೇಕಾ ಅಥವಾ ಬೇರೆ ಬೇರೆ ಕೋರ್ಸ್ ಆಪ್ಷನ್ಸ್ ಯೂಸ್ ಮಾಡ್ಕೋಬೇಕಾ ಅಥವಾ ನಾನು NEET ಎಕ್ಸಾಮ್ ಬರೆದು ಮೆಡಿಕಲ್ಗೆ ಹೋಗ್ಬೇಕಾ ಅಥವಾ ಬೇರೆ ಇನ್ನೇನು ಮಾಡಬೇಕು ಅನ್ನೋ ಪ್ರಶ್ನೆ ಇರುತ್ತಲ್ಲ, ಅವರೆಲ್ಲ ಬರ್ತಾರೆ, ಅವರೆಲ್ಲರಿಗೂ ಆನ್ಸರ್ ಸಿಗುತ್ತೆ. ಬರೀ ಎಲ್ಲಿ ಹೋಗ್ಬೇಕನ್ನೋದಂತೆಲ್ಲ ಒಂದು ಕೋರ್ಸ್ ಇದೆ, ಯಾವ ಕಾಲೇಜ್ ಹೋಗ್ಬೇಕು, ಯಾವ ಕಾಲೇಜ್ ಕೂಡ ಇಲ್ಲಿ ಸಿಗುತ್ತೆ. ದಟ್ಸ್ ಟ್ರೂ. ಫುಲ್ಲು ಫೀಸ್ ಸ್ಟ್ರಕ್ಚರ್ ಏನು ಹೇಗೆ ಎಲ್ಲದು ಒಟ್ಟಿಗೆ ಅವರ ಎಲ್ಲ ಪ್ರಶ್ನೆಗಳಿಗೆ ನಾನು ಆಗ್ಲೇ ಹೇಳ್ದಂಗೆ ಕಾಲೇಜ್ ಇನ್ಸ್ಟಿಟ್ಯೂಷನ್ ಹೆಡ್ಸು, ಯೂನಿವರ್ಸಿಟಿ ಚಾನ್ಸಲರ್ಸು, ಅದು ಅಲ್ದಿರ ಅಕಾಡೆಮಿಷಿಯನ್ಸ್ ಯಾರು ಇರ್ತಾರಲ್ಲ ಅವರೆಲ್ಲರೂ ಇರ್ತಾರೆ. ಈಗ ನೀವು ನಾಳೆ ಬಂದಾಗ ಇಟ್ ವಿಲ್ ಬಿ ಮಚ್ ಮೋರ್ ವೈಬ್ರೆಂಟ್. ಇಲ್ಲಿ ಇವತ್ತು ನೋಡೋಕ್ಕೆ ಖಾಲಿ ಇದೆ, ಬಟ್ ನಾಳೆ ಬಂದಾಗ 105 ಕಾಲೇಜಸ್ಸು, ಸ್ಟೂಡೆಂಟ್ಸು. ಸರ್, ಲಾಸ್ಟ್ ಟೈಮ್ ಮಾಡಿದಾಗ ಎಷ್ಟು ಜನ ಸ್ಟೂಡೆಂಟ್ಸ್ ಬಂದಿರೋ? ಒಂದು ಅಪ್ರಾಕ್ಸಿಮೇಟ್ ಲಾಸ್ಟ್ ಟೈಮ್ ಅರೌಂಡ್ 10,000 ರಿಂದ 11,000 ಜನ ಬಂದಿದ್ರು.
ಆಲ್ಮೋಸ್ಟ್ 10,000-11,000 ಜನ ಲಾಸ್ಟ್ ಇಯರ್ ಬಂದಿದ್ರಂತೆ. ಮೇ ಬಿ ಈ ಇಯರ್ ಅಂತೂ ಇನ್ನೂ ಜಾಸ್ತಿ ಬರ್ಬೋದು, ಯಾಕಂದ್ರೆ ಲಾಸ್ಟ್ 5 years ಮಾಡ್ತಾರೆ ಅಂದ್ರೆ 6 years ಅಂದ್ರೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಓ ಈ ತರ ಬಂದಿದೆ ಅಂತ ಹೇಳಿ. ಸೊ ರೆಫರೆನ್ಸ್ ಇಂದಾನು ಬರ್ತಾರೆ, ಈ ತರ ವಿಡಿಯೋಸ್ ನೋಡಿನೂ ಬರ್ತಾರೆ. ಈ ಸಲ ಮೇ ಬಿ ಜಾಸ್ತಿ ಜನ ಬರ್ಬೋದು. ಹಾಗೆ ಒಳ್ಳೊಳ್ಳೆ ಕಾಲೇಜಸ್ ಕೂಡ ಬರ್ತಿದೆ ಸರ್. ಹಾಗೆ ಇವಾಗ ತುಂಬಾ ಜನಕ್ಕೆ ಅಂದ್ರೆ ಇದು ಬೆಂಗಳೂರು ನಡೀತಿದೆ. ಸೊ ಬರೀ ಬೆಂಗಳೂರಿಗೆ ಮಾತನಾ ಅಥವಾ ಕರ್ನಾಟಕಕ್ಕೆ ಮಾತನಾ? ಕರ್ನಾಟಕ ಇಲ್ಲ, ನಾವೇನ್ ಮಾಡಿದೀವಿ ಅಂದ್ರೆ ಈ ಸಲ ಒಂದು ವಿಭಿನ್ನತೆ ಏನಾಗಿದೆ ನಮ್ಮ ವಿದ್ಯಾಪೀಠದಲ್ಲಿ, ಡೆಲ್ಲಿಯಿಂದ ಇನ್ಸ್ಟಿಟ್ಯೂಷನ್ಸ್ ಅವ್ರು ಬಂದಿದ್ದಾರೆ, ಬಾಂಬೆಯಿಂದ ಬಂದಿದ್ದಾರೆ, ಮಹಾರಾಷ್ಟ್ರದಲ್ಲಿ ಬೇರೆ ಬೇರೆ ಇದು ಪೂನಾ ಅಲ್ಲಿಂದ ಎಲ್ಲ ಬಂದು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಯೂಶಲಿ ಏನಾಗೋದು ನಮ್ಮ ಕರ್ನಾಟಕದ ಇನ್ಸ್ಟಿಟ್ಯೂಷನ್ಸ್ ಮಾತ್ರ ಬರ್ತಿದ್ರು. ಈ ಸಲ ಅಕ್ರಾಸ್ ಇಂಡಿಯಾ, ಪ್ಯಾನ್ ಇಂಡಿಯಾ ಇಂದ ಇನ್ಸ್ಟಿಟ್ಯೂಷನ್ಸ್ ಬಂದು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ಇಟ್ ವಿಲ್ ಬಿ ಎ ಗುಡ್ ಇನ್ಫಾರ್ಮೇಶನ್. ಸರ್ ಇವಾಗ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಪರ್ಸೆಂಟೇಜ್ ಎಷ್ಟು ಇರ್ಬೇಕಂತ ಇರತ್ತಾ ಅಥವಾ ಏನಿಲ್ಲಪ್ಪ, ಪ್ರತಿಯೊಬ್ಬರಿಗೂ ಆಲ್ ಆರ್ ವೆಲ್ಕಮ್, ಎಂಟ್ರಿ ಫ್ರೀ. ಬಂದು ಫಸ್ಟಿಗೆ ಒಂದು ಗಿಫ್ಟ್ ತಗೊಂಡು ಒಳಗಡೆ ಬಂದು ಇಲ್ಲೆಲ್ಲ ನೋಡ್ಕೊಂಡು ಮತ್ತೆ ಹೋಗ್ಬೇಕಾದ್ರೂ ಗಿಫ್ಟ್ ತಗೊಂಡು ಆಕ್ಟಿವಿಟೀಸ್ ಇರುತ್ತೆ. ಇಲ್ಲಿ ತಿಳ್ಕೊಳಕ್ಕೂ ತುಂಬಾ ಇರುತ್ತೆ. ಓಕೆ ಸರ್, ನೀವು ಇದು ಮಾಡ್ತಿರೋ ಉದ್ದೇಶ ಏನಂತ ತಿಳ್ಕೊಬೋದಾ? ನಮ್ಮ ಉದ್ದೇಶ ಏನಾಗುತ್ತೆ, ದಿಸ್ ಇಸ್ ಅ ಟರ್ನಿಂಗ್ ಪಾಯಿಂಟ್ ಫಾರ್ ಎವ್ರಿಬಡಿ ಇನ್ ಲೈಫ್. ಈ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಮಕ್ಕಳಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ಎರಡು ಥರ ಇರುತ್ತೆ. ಒಂದು, ಪೀಪಲ್ ಆರ್ ಫ್ಲಡೆಡ್ ವಿತ್ ಇನ್ಫಾರ್ಮೇಷನ್, ಪೀಪಲ್ ಆರ್ ನಾಟ್ ಹ್ಯಾವಿಂಗ್ ಪ್ರಾಪರ್ ಇನ್ಫಾರ್ಮೇಷನ್. ಈ ಎರಡನ್ನ ಅಡ್ರೆಸ್ ಮಾಡಬೇಕು ಅಂದ್ಬಿಟ್ಟು ನಾವು ಅರೌಂಡ್ 6 ವರ್ಷದಿಂದ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. ಈಗ ಏನಾಗ್ಬಿಟ್ಟಿದೆ, ಇದು ಯಶಸ್ವಿಯಾದಂಥ ಬ್ರ್ಯಾಂಡ್ ಆಗಿದೆ. ನಮ್ಮ ಎಲ್ಲ ಕ್ಲೈಂಟ್ಸ್ಗಳು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಪ್ರತಿ ವರ್ಷನೂ ನಂಬರ್ಸ್ ಇನ್ಕ್ರೀಸ್ ಆಗ್ತಿದೆ. ಅಂದರೆ ಇಟ್ ಈಸ್ ಓನ್ಲಿ ಒನ್ ಥಿಂಗ್ ದಟ್ ಅವ್ರಿಗೆ ದೇ ಆರ್ ಗೆಟಿಂಗ್ ಪ್ರಾಪರ್ ಇನ್ಫಾರ್ಮೇಷನ್. ಮಕ್ಕಳು ಆಸ್ ಅನ್ ಇನ್ಸ್ಟಿಟ್ಯೂಷನ್ ದೇ ಆರ್ ಗೆಟಿಂಗ್ ಗುಡ್ ಸ್ಟೂಡೆಂಟ್ಸ್ ಫಾರ್ ದರ್ ಇನ್ಸ್ಟಿಟ್ಯೂಷನ್ಸ್. ರೆಸ್ಪಾನ್ಸು ಚೆನ್ನಾಗಿ ಬರ್ತಿದೆ. ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ಆ ನಂಬಿಕೆ ಉಳಿಸ್ಕೊಳ್ಳೋಕೋಸ್ಕರ ವಿ ಆರ್ ಟ್ರೈಂಗ್ ಅಂಡ್ ಎನ್ಹಾನ್ಸಿಂಗ್ ಇಟ್ ಎವ್ರಿ ಇಯರ್ ಆನ್ ಇಯರ್. ಸರ್ ಇವಾಗ ಕೊನೆಯದಾಗಿ ಇಲ್ಲಿ ಬರೋ ಸ್ಟೂಡೆಂಟ್ಸಿಗೆ ನೀವು ಏನು ಹೇಳಬೇಕಂತ ಅನ್ಕೊಂತೀರಾ? ಇಲ್ಲಿ ಏನಕ್ಕೆ ಬರಬೇಕು ಅಂತ ಎಲ್ಲ ಮಕ್ಕಳು ನಾನು ಹೇಳೋದು ಒಂದೇ ಒಂದು, ನಿಮ್ಮ ಮೈಂಡಲ್ಲಿ ಏನೆಲ್ಲ ಕ್ವಶನ್ಸ್ ಇದೆ ಅದೆಲ್ಲದಕ್ಕೂ ನಿಮ್ಗೆ ಆನ್ಸರ್ ಸಿಗುತ್ತೆ. ಆ ಆನ್ಸರ್ ಸಿಗಬೇಕು, ಆಮೇಲೆ ಇನ್ಫಾರ್ಮೇಷನ್ ಸಿಗಬೇಕು, ನಾಲೆಜ್ ಸಿಗಬೇಕು, ಪ್ಲಸ್ ಒಂದು ಎಂಟರ್ಟೈನ್ಮೆಂಟ್ ಇರಬೇಕು, ಒಂದು ಫನ್ ಎಲಿಮೆಂಟ್ ಇರಬೇಕು, ಮತ್ತು ಇಲ್ಲಿಂದ ಹೋಗ್ಬೇಕಾದಾಗ ತೃಪ್ತಿಯಿಂದ ಆಚೆ ಹೋಗಬೇಕು. ಇವೆಲ್ಲ ಬೇಕು ಅಂದಾಗ ನೀವೆಲ್ಲರೂ 3ನೇ ತಾರೀಕು ಮತ್ತು 4ನೇ ತಾರೀಕು ತಪ್ಪದೆ ಶನಿವಾರ ಭಾನುವಾರ ಬನ್ನಿ ನಮ್ಮ ಇವೆಂಟ್ಗೆ. ಅಂಡರ್ಸ್ಟ್ಯಾಂಡ್ ದ ಹೋಲ್ ಥಿಂಗ್. ಗೆಟಿಂಗ್ ಇನ್ಫಾರ್ಮೇಷನ್ ಅಂಡರ್ ಒನ್ ರೂಫ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಇನ್ ಅ ಪ್ಲೇಸ್ ಲೈಕ್ ಬ್ಯಾಂಗ್ಳೂರ್. ಇಟ್ ಈಸ್ ಮಚ್ ಮೋರ್ ಡಿಫಿಕಲ್ಟ್. ಸೊ ಅದರಿಂದ ಡೋಂಟ್ ಮಿಸ್ ಇಟ್ ಔಟ್, ಪ್ಲೀಸ್ ಜಾಯ್ನ್ ಅಸ್. ಸರ್ ಹಾಗೆ ಟೈಮಿಂಗ್ಸ್ ಏನಿದೆ ಸರ್? ಇವಾಗ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಪೀಪಲ್ ಕ್ಯಾನ್ ಕಮ್. ಶನಿವಾರ ಭಾನುವಾರ 2 ದಿನ ಟೈಮಿಂಗ್ಸ್ ಇರುತ್ತೆ. ಹೌದು. ಥ್ಯಾಂಕ್ ಯು ಸರ್, ಇಷ್ಟು ತನಕ ಇನ್ಫಾರ್ಮೇಷನ್ ಮಾಡೋದಕ್ಕೆ. ಇದು ಆ್ಯಕ್ಚುಲಿ ತುಂಬ ಸ್ಟೂಡೆಂಟ್ಸಿಗೆ ಹೆಲ್ಪ್ಫುಲ್ ಅಂತ ಅನ್ಕೊಳ್ತೀನಿ. ಯಾಕಂದರೆ ನಾನು ಎಜುಕೇಷನ್ ಮುಗಿಸಿ ಎಲ್ಲಿ ಹೋಗಬೇಕು ಏನಂತ ಗೊತ್ತಿರಲಿಲ್ಲ. ನಮ್ದಾದ್ರು ಸಣ್ಣ ಊರು. ಸೊ 1-2 ಕಾಲೇಜಸ್ ಮಾತಾಡ್ಕೊಂಡ್ಬಂದೆ. ಬ್ಯಾಂಗ್ಳೂರ್ ತುಂಬ ದೊಡ್ಡ ಕಾಲೇಜ್ಗಳೆಲ್ಲ ಇದ್ದಾವೆ. ಸೊ ತುಂಬ ಜನಕ್ಕೆ ಇನ್ನೂ ದೊಡ್ಡ ಡ್ರೀಮ್ ಇರುತ್ತೆ ಏನೋ ಮಾಡಬೇಕಂತ. ಅವರಿಗೆ ಇದು ಆ್ಯಕ್ಚುಲಿ ಯೂಸ್ಫುಲ್ ಅಂತ ಅನ್ಕೊಂಡು ಅವ್ರ ಡ್ರೀಮು ಇಲ್ಲಿ it is going to get fulfilled. Their plans, their ambitions can be achieved by attending this because they get a path to go in the right direction. ಇವಾಗ ಸುಮ್ಮನೆ ವೀಕೆಂಡಲ್ಲಿ ಅಲ್ಲಿ ಇಲ್ಲಿ ಪಾರ್ಟಿ ಗೀಟಿ ಮಾಡೋಕೆ ಹೋಗ್ತೀವಿ ಅಥವಾ ಎಲ್ಲ ಸುತ್ತಕ್ಕೆ ಹೋಗ್ತೀವಿ ಅನ್ನೋಕ್ಕಿಂತ ವೀಕೆಂಡಲ್ಲಿ ಬಂದು 1-2 ದಿವಸ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ. ಏನಕ್ಕಂದ್ರೆ ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ. ಯಾಕಂದರೆ ತುಂಬ ಕಾಲೇಜ್ 150 ಕಾಲೇಜ್ ಒಂದೇ ರೂಫ್ ಅಂಡರಲ್ಲಿ ಸಿಗಲ್ಲ. ಇದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ನಂಗೆ ಇಲ್ಲಿ ಬಂದು ಹರೀಶ್ ಸರ್ ಒಟ್ಟಿಗೆ ಮಾತಾಡಿ ನಂಗೆ ಅನ್ಸಿದ್ದು ಒಂದೇ, ಏನಪ್ಪ ಅಂದರೆ ತುಂಬ ಕಾಲೇಜಸ್ಸು ಹೋಗಿ ಸುತ್ತಾಡೋಕ್ಕೆಲ್ಲ ಆಗಲ್ಲ. ದಿನಕ್ಕೆ 1 ಕಾಲೇಜು 2 ಕಾಲೇಜು ಯಾವ ಕಾಲೇಜ್ ಬೆಸ್ಟ್ ಅಂತ ಗೊತ್ತಾಗಲ್ಲ. ಸೊ ಸ್ಟೂಡೆಂಟ್ಸು 3 ಮತ್ತು 4 ಇಲ್ಲಿಗೆ ಬಂದರೆ, ಇವಾಗ ಫುಡ್ ಸ್ಟ್ರೀಟಲ್ಲಿ ಫುಡ್ಗಳು ಇರ್ತಾವಲ್ಲ, ಅದೇ ಥರ ಒಂದು ಸ್ಟಾಲ್ ಪಕ್ಕ ಒಂದು ಸ್ಟಾಲ್ಗಳು ಇದ್ದಾವೆ. ನೀವು ಒಂದು ಮುಗಿಯೋಕ್ಕೂ ಇನ್ನೊಂದಕ್ಕೆ ಹೋಗ್ತಾ ಇರ್ಬೋದು. ಯಾವ ಕಾಲೇಜ್ ಚೆನ್ನಾಗಿದೆ, ನಾನು PU ಮಾಡಿದ್ದೀನಿ, ಮುಗಿಸಿ ಏನು ಮಾಡ್ಬೋದು, ಡಿಗ್ರಿ ಮಾಡಿದ್ದೀನಿ, ನೆಕ್ಸ್ಟ್ ಏನು ಮಾಡ್ಬೋದು, ಯಾವ ಕಾಲೇಜ್ ಬೆಸ್ಟು, ನನ್ನ ಫೀಸಿಗೆ ಕರೆಕ್ಟಾಗಿ ಸೂಟ್ ಆಗುತ್ತಾ, ಇದನ್ನೆಲ್ಲ ತಿಳ್ಕೊಂಡು ಹೋಗ್ಬೋದು. ಸೊ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಅನ್ಕೊಂತೀನಿ. ಹಾಗೆ ಇಲ್ಲಿ ಬಂದರೆ ಬರೀ ಕಾಲೇಜಸ್ ಮಾತ್ರ ಅಲ್ಲ, ಹೇಳ್ದಂಗೆ ಸೆಮಿನಾರ್ ಮಾಡಕ್ಕೆ ದೊಡ್ಡ ನಾಲೆಡ್ಜ್ ಇರೋಂತ ಬರ್ತಿದ್ದಾರೆ. ಸೊ ಒಂದು ನಾಲೆಡ್ಜ್ ಕೂಡ ತಗೊಂಡು ಹೋಗ್ಬೋದು ನೀವು ಇಲ್ಲಿ ಬಂದ್ರೆ. ಹಾಗೆ ಮುಂದ್ಗಡೆ ಆಕ್ಟಿವಿಟೀಸ್ ಇದೆ, ಸ್ಲೋ ಸೈಕಲ್. ಹಾಗೆ ಒಳಗಡೆ ಬಂದ್ರೆ ನಿಮ್ಗೆ ಬರ್ತಿದ್ದಂಗೆ ನಿಮ್ಮ ಮಾರ್ಕ್ಸ್ ಮೇಲೆ ನಿಮ್ಗೆ ಪ್ರೈಸ್ ಕೂಡ ಕೊಡ್ತಾರೆ. ಪ್ರೈಸ್ ಕೊಟ್ಟು ಒಳಗಡೆ ಬಂದು ಇಲ್ಲೆಲ್ಲ ಕಾಲೇಜೆಲ್ಲ ನೋಡ್ಕೊಂಡು, ಸೆಮಿನಾರ್ ನೋಡ್ಕೊಂಡು, ಮತ್ತೆ ಇಲ್ಲೆಲ್ಲ ಪೇರೆಂಟ್ಸ್ ಒಟ್ಟಿಗೆ ಒಂದು ಗೇಮ್ ಆಡ್ಕೊಂಡು, ಆಮೇಲೆ ಮತ್ತೆ ಹೋಗ್ತಾ ನಿಮ್ ಫೀಡ್ಬ್ಯಾಕ್ ಬರ್ದು ಹಾಕೋರು ಅಲ್ಲೊಂದು ಗಿಫ್ಟ್. ಸೊ ನೀವು ಇಲ್ಲಿ ಬಂದು ಕಾಲೇಜ್ ಬಗ್ಗೆ ತಿಳ್ಕೊಬಹುದು, ನಾಲೆಡ್ಜ್ ತಗೊಬಹುದು, ಗಿಫ್ಟ್ ತಗೊಬಹುದು, ಆಕ್ಟಿವಿಟೀಸ್ ಮಾಡ್ಬೋದು. 3 ಮತ್ತು 4 ಮಿಸ್ ಮಾಡದೆ ಪ್ಯಾಲೇಸ್ ಗ್ರೌಂಡು 4th ಗೇಟಿಗೆ ಬನ್ನಿ. ಈ ವಿಡಿಯೋ ಅಷ್ಟಾಯ್ತು ಅಂತ ಅನ್ಕೊಂತೀನಿ. ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.